ಎಲ್ರಿಗೂ ಗೊತ್ತಿರೋ ಹಾಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂಬಾಸಿಡರ್ ಆಗಿದ್ದೀನಿ ನಾನು. ಅಂದರೆ ಎಲ್ಲ ಶೋರೂಮ್ಸಲ್ಲೂ ಯು ಕ್ಯಾನ್ ಸಿ ಆರ್ ಕಟ್ಔಟ್ಸ್ ಆಫ್ ಪಿಕ್ಚರ್ಸ್. ಆ್ಯಂಡ್ ಇತ್ತೀಚೆಗೆ ತುಂಬ ವೈರಲ್ ಆದಂಥ ಪ್ರೋಮೋ ಕೂಡ, ಐ ಮೀನ್ ಅಡ್ವರ್ಟೈಸ್ಮೆಂಟ್ ಕೂಡ ನೋಡಿರ್ತೀರ. ಸಾಯಿ ಗೋಲ್ಡ್ ಪ್ಯಾಲೇಸಿಗೆ ನಾನು ವಾಪಸ್ ಬಿಗ್ ಬಾಸ್ನ ಬಂದಿದ ತಕ್ಷಣ ಒಪ್ಕೊಂಡಿದ್ದ ಫಸ್ಟ್ ಬ್ರ್ಯಾಂಡ್ ಆ್ಯಂಡ್ ಶೂಟ್ ಮಾಡಿದ ಒಂದು ಪ್ರೋಮೋ ಎಲ್ಲ ಕಡೆ ವೈರಲ್ ಆಗುತ್ತೆ, ತುಂಬ ಸುದ್ದಿ ಆಗುತ್ತೆ. ಅಲ್ಲಿಂದ ಶುರು ಆಗಿದ್ದು ನನ್ನ ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಒಂದು ಸಂಬಂಧ. ಸೊ ಅಕ್ಷಯ ತೃತೀಯ ಅಂದರೆ ನಮ್ಮೆಲ್ರಿಗೂ ವಾಡಿಕೆ ಇರುತ್ತೆ. ಅಂದರೆ ಈ ದಿನ ನಮ್ಮ ಮನೆಗೆ ಲಕ್ಷ್ಮಿನ ಬರ್ಮಾಡ್ಕೋಬೇಕು, ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ವಜ್ರ ಆಗಿರ್ಬೋದು. ಸೊ ಇವತ್ತು ನನ್ನ ತಾಯಿಗೋಸ್ಕರ ನಾನಿಲ್ಲೊಂದು ಚಿನ್ನದ ಹಾರ ಪರ್ಚೇಸ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಸೊ ಹಾಗಾಗಿ ನೀವೇ ನೋಡ್ತಿರ್ಬೋದು ಗ್ರಾಹಕರೆಲ್ಲ ಹೇಗೆ ಬರ್ತಾ ಇದ್ದಾರೆ. ಅಂದರೆ ತುಂಬಾ ರಶ್ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಬೆಳಗ್ಗೆನೇ ಜನ ಇರ್ತಾರೆ, ಕಸ್ಟಮರ್ಸ್ ಇರ್ತಾರೆ ಅಂತ. ಸೊ ತುಂಬ ರಶ್ ಇದೆ ಆ್ಯಂಡ್ ನಾನು ಕೂಡ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಇವರು ಸರ್ ಹೇಳ್ದಾಗೆ ಇವತ್ತು ಅವ್ರ ಕಡೆಯಿಂದ 50,000ಕ್ಕೂ ಮೇಲೆ ಪರ್ಚೇಸ್ ಮಾಡಿದವ್ರಿಗೆ ಫ್ರೀಯಾಗಿ ರಾಮನ ವಿಗ್ರಹನ ಕೊಡ್ತಾ ಇದ್ದಾರೆ. ಅದು ಸಿಲ್ವರ್ ರಾಮನ ವಿಗ್ರಹನ ಕೊಡ್ತಾ ಇದ್ದಾರೆ. ಅದು ಅಯೋಧ್ಯೆಯಲ್ಲಿ ಪೂಜೆ ಮಾಡಿಸಿ ತಂದಿರೋವಂಥದ್ದು ಪ್ರಸಾದದ ಜೊತೆಗೆ. ಸೊ ನಾನು ಕೂಡ ಪರ್ಚೇಸ್ ಮಾಡಿ ವಿಗ್ರಹನ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಒಂದು ಒಳ್ಳೆ ಇನಿಷಿಯೇಟಿವ್ ಮಾಡ್ತಾ ಇದ್ದಾರೆ ಸರ್. ಆಲ್ ದಿ ವೆರಿ ಬೆಸ್ಟ್. ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ನಾನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಜೊತೆ ಮುಂದುವರಿಸ್ತೀನಿ. ಅಂದರೆ ನನ್ನ ಒಂದು ರಾಯಭಾರಿ ಏನಿದೆ ಅದನ್ನು ಮುಂದುವರಿಸ್ತಾ ಇದ್ದೀನಿ. ಆ್ಯಂಡ್ ಐ ಫೀಲ್ ಹ್ಯಾಪಿ ಅಷ್ಟೇ. ಆಗಿರೋದ್ರಿಂದ ನಮ್ಮಮ್ಮ ಊರಲ್ಲಿಲ್ಲ. ಸೊ ನಾನು ನಮ್ಮಪ್ಪ ಬಂದಿದ್ವಿ ನಮ್ಮಮ್ಮಗೆ ಏನಾದರೂ ತೊಗೊಂಡು ಹೋಗೋಣ ಸ್ಪೆಷಲ್ ಗಿಫ್ಟ್ ಅಂತ. ಸೊ ದಿಸ್ ದ ಬೆಟರ್ ಚಾಯ್ಸ್ ಅಂತ ಅನ್ನಿಸ್ತು ಸಾಯಿ ಗೋಲ್ಡ್ ಪ್ಯಾಲೇಸ್ ಗೋಸ್ಕರ. ನಮ್ಮಮ್ಮಗೆ ಒಂದು ಕಾಸಿನ ಸರ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಕಾಸಿನ ಸರ ತೊಗೊಂಡು ಹೋಗ್ಬೋದು. ಕಲೆಕ್ಷನ್ಸ್ ಹೇಗಿದೆ? ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಎಲ್ಲೂ ಸಿಗದೇ ಇರೋವಂಥ ಕಲೆಕ್ಷನ್ಸು ಇಲ್ಲಿದೆ. ತುಂಬ ಇಷ್ಟ ಆಯಿತು ಇಲ್ಲಿನ ಕಲೆಕ್ಷನ್ಸ್. ಪೂರ್ಣಿಮಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.